ಹಲೋ ಫ್ರೆಂಡ್ಸ್, YB ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಲಾಂಚ್ ಆಗಿರುವಂಥ OnePlusನ 2 ಬೆಸ್ಟ್ ಮೊಬೈಲ್ಗಳ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅಂದರೆ ಈ ಫೋನ್ಗಳಲ್ಲಿ ಟ್ರಿಬಲ್ ಕ್ಯಾಮ್ರಾವನ್ನು ಹೊಂದಿವೆ, ಬಿಗ್ಗೆಸ್ಟ್ ಬ್ಯಾಟ್ರಿ ಬ್ಯಾಕಪ್ ಅನ್ನು ಹೊಂದಿವೆ, ಅದಕ್ಕೆ ತಕ್ಕಂತೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟನ್ನು ಹೊಂದಿವೆ, ಪವರ್ಫುಲ್ ಪ್ರೊಸೆಸರ್, ಉತ್ತಮವಾಗಿ ಇರುವಂಥ ಒಂದು ಡಿಸ್ಪ್ಲೇಯನ್ನು ಈ ಫೋನ್ಗಳು ಹೊಂದಿವೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ಫೋನ್ಗಳ ಅಪ್ಡೇಟ್ಸನ್ನು ನಮ್ಮ ಚಾನಲಲ್ಲಿ ನೀವು ಪಡೆಯಬಹುದು. ಮತ್ತು ನೀವೇನಾದರೂ ಈ ಫೋನ್ಗಳ ಬಗ್ಗೆ ಕ್ವಶನ್ ಇದ್ದರೆ ಖಂಡಿತವಾಗಿ ಅವನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ. ಅವಕ್ಕೆ ಉತ್ತರವನ್ನು ಖಂಡಿತವಾಗಿ ನಾನು ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. OnePlus 13 or 6.78 ಇಂಚಸ್ ಫುಲ್ HD+ LTPO AMOLED ಡಿಸ್ಪ್ಲೇಯನ್ನು ಇದು ಹೊಂದಿದೆ. ಇದು ಒಳ್ಳೆಯ ರೀತಿಯಾಗಿರುವಂಥ ಒಂದು ಡಿಸ್ಪ್ಲೇ ಅಂತ ಹೇಳ್ಬೋದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಮತ್ತು ವಿಡಿಯೋ ಕ್ವಾಲಿಟಿ ಬಹಳ ಚೆನ್ನಾಗಿ ಬರುವಂಥದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಬ್ರೈಟ್ನೆಸ್ ಭಾರಿ ಚೆನ್ನಾಗಿ ಬರುವಂಥದ್ದು. ಇದು Android 15 ರನ್ ಆಗುವಂಥದ್ದು. ಇದಕ್ಕೆ 4 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಟ್ಟಿರುವಂಥದ್ದು. ಇದು ಒಂದು ಉತ್ತಮವಾದ ಒಂದು ಚಿಪ್ಸೆಟ್ ಅಂತ ಹೇಳ್ಬಹುದು. ಇದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ನೀವು ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ಇಲ್ಲಿ ಆಡಬಹುದು. ಯಾವುದೇ ಒಂದು ಮೊಬೈಲ್ ಸ್ಟಕ್ ಆಗುವಂತ ಒಂದು ಸಮಸ್ಯೆ ಕಂಡು ಬರುವುದಿಲ್ಲ ಅಂತ ಹೇಳ್ಬಹುದು. ನೀವು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಇಲ್ಲಿ ಮಾಡ್ಕೋಬಹುದು. ಇನ್ನು ಕ್ಯಾಮರಾ ಬಗ್ಗೆ ಹೇಳ್ಬೇಕಂದ್ರೆ ಈ ಫೋನ್ಗೆ ಟ್ರಿಬಲ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಪ್ಲಸ್ 50MP ಮೇನ್ ಕ್ಯಾಮರಾವನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಆಗಲಿ ಮತ್ತು ವಿಡಿಯೋ ಆಗಲಿ ಸೂಪರ್ ಆಗಿ ಬರುವಂತದ್ದು. ವಿಡಿಯೋವನ್ನ 4K ನಲ್ಲಿ ನೀವು ರೆಕಾರ್ಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ 16MP ಫ್ರಂಟ್ ಕ್ಯಾಮರಾವನ್ನ ಸಹಿತ ಕೊಟ್ಟಿರುವಂತದ್ದು. ಇಲ್ಲಿ ಸಹಿತ ನೀವು ಪಿಕ್ಚರ್ ಆದರೂ ತೆಗೆಯಬಹುದು ಮತ್ತು ವಿಡಿಯೋ ರೆಕಾರ್ಡಿಂಗ್ ಆದರೂ ಮಾಡಿಕೊಳ್ಬಹುದು. ಇನ್ನು 12GB RAM ಮತ್ತು 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಮೆಮರಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಆ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ ಇದು ದೊಡ್ಡ ಬ್ಯಾಟರಿ ಅಂತಾನೆ ಹೇಳಬೇಕು. 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನಿಮಗೆ ಯಾವುದೇ ರೀತಿಯಾಗಿ ನೀವು ಮೊಬೈಲ್ ನ ಯೂಸ್ ಮಾಡಿದ್ರು ಕೂಡ ಬ್ಯಾಟರಿ ಡೌನ್ ಆಗಿತ್ತು ಅನ್ನುವಂತ ಒಂದು ಇಶ್ಯೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಸಪೋರ್ಟಿವ್ ಆಗಿ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೆಸ್ಟ್ ಪ್ರೈಸು 39,999 ಆಗಿರುವಂತದ್ದು. ಈ ಪ್ರೈಸು ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ತೆಗೆದುಕೊಳ್ಳುವಂತ ಒಂದು ಸಮಯದಲ್ಲಿ ವಿಚಾರ ಮಾಡುವುದು ಒಳ್ಳೆಯದು. OnePlus 13 ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 8 ಲೈಟ್ ಚಿಪ್ಸೆಟ್ ಅನ್ನ ಕೊಟ್ಟಿರುವಂತದ್ದು. ಇದು ಪವರ್ಫುಲ್ ಆದ ಒಂದು ಚಿಪ್ಸೆಟ್ ಅಂತ ಹೇಳಬಹುದು. ಯಾವುದೇ ಗೇಮ್ ಅನ್ನ ಈಸಿಯಾಗಿ ಇಲ್ಲಿ ಆಡಬಹುದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ಸ್ಮೂತ್ ಆಗಿ ಇಲ್ಲಿ ಮಾಡ್ಕೋಬಹುದು. ಇದಕ್ಕೆ 6.82 ಇಂಚಸ್ ಫುಲ್ HD+ LTPO AMOLED ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ಬಹಳ ಚೆನ್ನಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿರುವಂತದ್ದು. ಇದು Android 15 ರನ್ ಆಗುವಂತದ್ದು. ಇದಕ್ಕೆ 4 years OS ಅಪ್ಡೇಟ್ ಮತ್ತು 6 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಬ್ಯಾಟರಿ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ 6000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಳ್ಳೆ ರೀತಿಯಾದಂತಹ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿದೆ ಅಂತ ಹೇಳ್ಬಹುದು. ಒಂದು ದಿನ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ ಸಪೋರ್ಟ್ ಆಗಿ 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಇದು ಬಹು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು.
ಇದಕ್ಕೆ 12 GB ರ್ಯಾಮ್ ಮತ್ತು 256 GB ಸ್ಟೋರೇಜನ್ನು ಕೊಟ್ಟಿರುವಂಥದ್ದು. ಮೆಮರಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದರೆ ಇಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಕೂಡ ಆ ಅವಕಾಶವನ್ನು ಕೊಡಲಾಗಿಲ್ಲ. ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಸಹಿತ ಟ್ರಿಬಲ್ ಕ್ಯಾಮ್ರಾವನ್ನು ಕೊಟ್ಟಿರುವಂಥದ್ದು. 50MP ಪ್ಲಸ್ 50MP ಪ್ಲಸ್ 50MP ಮೇನ್ ಕ್ಯಾಮ್ರಾವನ್ನು ಕೊಟ್ಟಿರುವಂಥದ್ದು. ಇದು ಒಳ್ಳೆಯ ರೀತಿಯಾದ ಒಂದು ಕ್ಯಾಮ್ರಾ ಸೆಟಪ್ ಅಂತ ಹೇಳಬಹುದು. ವಿಡಿಯೋ ರೆಕಾರ್ಡಿಂಗನ್ನು ಸೂಪರ್ ಆಗಿ ನೀವು ಮಾಡ್ಕೋಬಹುದು ಮತ್ತು ಪಿಕ್ಚರ್ ಸಹಿತ ಚೆನ್ನಾಗಿ ನೀವು ತೆಗೆದುಕೊಳ್ಳಬಹುದು. ಅದೇ ರೀತಿಯಾಗಿ 32MP ಫ್ರಂಟ್ ಕ್ಯಾಮ್ರಾವನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಸಹಿತ ಪಿಕ್ಚರ್ ಆಗಲಿ ಅಥವಾ ವಿಡಿಯೋ ಆಗಲಿ ಚೆನ್ನಾಗಿ ನೀವು ಮಾಡ್ಕೋಬಹುದು. ಇನ್ನು ಇದರ ಪ್ರೈಸ್ ಬಗ್ಗೆ ನೋಡ್ಬೇಕಂದ್ರೆ ಇದರ ಬೆಸ್ಟ್ ಪ್ರೈಸ್ ಅಂದ್ರೆ 64,999 ಆಗಿರುವಂಥದ್ದು. ಈ ಬೆಲೆ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಆಗಬಹುದು ಅಥವಾ ಕಮ್ಮಿ ಸಹಿತ ಆಗಬಹುದು. ಇದನ್ನ ಕೊಂಡುಕೊಳ್ಳುವಂತ ಒಂದು ಸಮಯದಲ್ಲಿ ವಿಚಾರ ಮಾಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.